ಗಿಲ್ಲಿ ನಟ ಅವರು ಬಿಗ್ ಬಾಸ್ ವಿನ್ ಆಗಿರೋದಕ್ಕೆ ಅವ್ರನ್ನ ನೀವು ಪ್ರಮೋಷನ್ಗೆ ಕರೀತಾ ಇದ್ದೀರಾ. ನನಗೇನೋ ಇದನ್ನ ಹೇಳ್ಬೇಕನ್ನಿಸ್ತು, ಹೇಳ್ದೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ಇವತ್ತಿನ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಸರ್ಕಾರಿ ಶಾಲೆ H8 ನಿರ್ಮಾಪಕರು ಗಿಲ್ಲಿ ನಟನ ವಿರುದ್ಧ ವಾಣಿಜ್ಯ ಮಂಡಳಿಗೆ ದೂರು ನೀಡಿದ್ದಾರೆ. ಏನಪ್ಪಾ ಅಂದ್ರೆ, ಗಿಲ್ಲಿ ನಟ ಅವರು ನಮ್ಮ ಹತ್ರ ದುಡ್ಡು ತಗೊಂಡು ಯಾಕೆ ಮಾಡಿ, ಈಗ ನಾವು ಪ್ರಚಾರಕ್ಕೆ ಕರೆದ್ರೆ ಬರ್ತಾ ಇಲ್ಲ, ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ ಹೋಗಿ ವಾಣಿಜ್ಯ ಮಂಡಳಿಗೆ ಪತ್ರ ಬರೆದು, ಲಿಖಿತ ಪತ್ರ ಬರೆದು ದೂರು ನೀಡಿದ್ದಾರೆ. ಓಕೆ, ನಾನು ನಿಮಗೆ ಪ್ರಶ್ನೆ ಕೇಳೋದೇನಂದ್ರೆ, ಗಿಲ್ಲಿ ನಟ ಅವರು ಈ ಸಿನಿಮಾದಲ್ಲಿ ಹೀರೋನಾ? ಒಂದು. ಎರಡನೇದು, ದುಡ್ಡು ತಗೊಂಡು ಸಿನಿಮಾ ಮಾಡಿದಾರ ಅಂತ ಹೇಳ್ತಾರಲ್ಲ ನೀವು, ಯಾರಾದ್ರೂ ಪುಕ್ಸಟೆ ಬಂದು ಕೆಲಸ ಮಾಡ್ತಾರ ಸ್ವಾಮಿ? ಮೂರನೇದು, ಗಿಲ್ಲಿ ನಟ ಅವರು ಬಿಗ್ ಬಾಸ್ ವಿನ್ ಆಗಿರೋದಕ್ಕೆ ಅವ್ರನ್ನ ನೀವು ಪ್ರಮೋಷನ್ಗೆ ಕರೀತಾ ಇದ್ದೀರಾ. ಅದೇ ಗಿಲ್ಲಿ ನಟ ಅವರು ಬಿಗ್ ಬಾಸ್ ವಿನ್ ಆಗದೆ ಇದ್ದಿದ್ರೆ ನೀವು ಹೋಗಿ ಅವ್ರನ್ನ ಮೂಸ್ ನೋಡ್ತಿದ್ರ? ಯಾವತ್ತಾದ್ರೂ ಅಷ್ಟೇ ಸ್ವಾಮಿ, ಒಬ್ರು ಬೆಳೆದಿದ್ದಾರೆ ಅಂದಾಗ ಮಾತ್ರ ಜನ ಅವರಿಂದ ಹೋಗೋದು. ಅದೇ ಅವರು ಬೆಳೆದನೆ ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ರಲ್ಲ, ಯಾರಾದ್ರೂ ಒಬ್ರು ಹೋಗಿ, ಅಯ್ಯೋ ಗಿಲ್ಲಿ ನಟ ಬಾಪ ನೀನು ಸಿಕ್ಕಾಬಟ್ಟೆ ಇದಾಗ್ಬಿಟ್ಟಿದ್ಯಾ, ನಮ್ ಪ್ರಮೋಷನ್ ಬಾರೋ, ನಮಗೆ ಪ್ರಮೋಷನ್ ಮಾಡ್ಕೊಡು ಅಂತ ಯಾರಾದ್ರೂ ಒಬ್ರು ಕೇಳಿದಿರ? ಸಾಧ್ಯನೇ ಇಲ್ಲ, ಕೇಳೋದಿಲ್ಲ. ಯಾಕೆ ಹೇಳಿ? ಅವರು ಅಷ್ಟೊಂದು ಫೇಮಸ್ ಆಗಿರಲ್ವಲ್ಲ. ಈಗೇನೋ ಬಿಗ್ ಬಾಸ್ ಗೆದ್ಬಿಟ್ಟಾರೆ, ಹಂಗಾಗಿ ಅವ್ರನ್ನ ಪ್ರಚಾರಕ್ಕೆ ಉಪಯೋಗಿಸ್ಕೊಂಡ್ರೆ ನಮ್ಮ ಸಿನಿಮಾಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ನೀವು ಬಂದಿದ್ದೀರಾ. ಸರಿ, ಅದನ್ನ ನಾನು ಒಪ್ಕೊಂತೀನಿ. ಅವರು ಕಾಲ್ ಪಿಕ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ. ಅವರು ಸಿಕ್ಕಾಬಟ್ಟೆ ಬ್ಯುಸಿ ಇದ್ದಾರೆ. ಬ್ಯುಸಿ ಇರೋದ್ರಿಂದ ಅವ್ರು ನೀವೇ ನೋಡಿರ್ತಾರ ಅವ್ರ ಶೆಡ್ಯೂಲ್ ಹೇಗಿದೆ ಅಂತಂದೇಳಿ. ಇಂಥದ್ರಲ್ಲಿ ನೀವು ಅವರು ಪ್ರಚಾರಕ್ಕೆ ಬಂದಿಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಚಾರ ಮಾಡ್ಕೊಂಡ್ಬಿಟ್ರಲ್ಲ ಸ್ವಾಮಿ. ಹೇಗಂತ ನಿಮ್ಗೆ ಹೇಳ್ತೀನಿ ಕೇಳಿ. ನೀವು ಗಿಲ್ಲಿ ನಟ ಅವರ ಹೆಸರು ಉಪಯೋಗಿಸ್ಕೊಂಡು ಈಗ ಫಿಲಂ ಚೇಂಬರ್ಗೆ ಕಂಪ್ಲೇಂಟ್ ಕೊಟ್ಟಿರಲ್ಲ, ಇದೇ ಸಿಕ್ಕಾಬಟ್ಟೆ ವೈರಲ್ ಆಗೋಯ್ತು. ನಿಮ್ಮ ಸಿನಿಮಾಗೆ ಇದಕ್ಕಿಂತ ಪ್ರಮೋಷನ್ ಬೇಕಾ ಸ್ವಾಮಿ? ಗಿಲ್ಲಿ ನಟ ಅವರು ಪ್ರಮೋಷನ್ಗೆ ಬಂದಿದ್ರು, ಈ ತರ ಪ್ರಮೋಷನ್ ಸಿಗ್ತಾರಲ್ಲ ಬಿಡಿ ನಿಮ್ ಸಿನಿಮಾಗೆ. ಒಳ್ಳೆ ನೀವು ಪ್ಲಾನ್ ಮಾಡಿದಾರ ಸ್ವಾಮಿ, ನಿಜವಾಗ್ಲು. ಯಾಕಂದ್ರೆ ಫ್ರೀ ಆಫ್ ಪ್ರಮೋಷನ್ ಅಂದ್ರೆ ಇದೆ ನೋಡಿ. ನಿಮ್ಮ ಸಿನಿಮಾದ ಈ ಪ್ರಮೋಷನ್ ಯಾವ ಲೆವೆಲ್ಗೆ ರೀಚ್ ಆಗಿದೆ ಅಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ನೋಡಿ, ಅಯ್ಯೋ ಗಿಲ್ಲಿ ನಟ ಅವರು ಮೋಸ ಮಾಡ್ಬಿಟ್ಟಾರಂತೆ, ಸರ್ಕಾರಿ ಶಾಲೆ H8 ಸಿನಿಮಾಗೆ ಗಿಲ್ಲಿ ನಟ ಅವ್ರು ಮೋಸ ಮಾಡ್ಬಿಟ್ಟಾರಂತೆ ಅಂತ ಎಲ್ರು ಮೊಬೈಲ್ ತೆಗೆಯೋದು, ನೋಡೋದು, ಅಯ್ಯೋ ಗಿಲ್ಲಿ ನಟ ಹಿಂಗ್ ಮಾಡ್ಬಿಟ್ನಾ, ಅಯ್ಯೋ ಗಿಲ್ಲಿ ನಟ ಹಿಂಗ್ ಮಾಡ್ಬಿಟ್ನಾ ಅಂತ ಹೇಳಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇದ್ದಾರೆ. ಇದು ಒಳ್ಳೆ ಪ್ರಚಾರ. ಆದ್ರೆ ಅಲ್ರಿ ಸ್ವಾಮಿ, ನೀವೇ ಗಿಲ್ಲಿ ನಟ ಅವ್ರನ್ನ ನಾವು ಇಲ್ಲಿ ಎತ್ತರಕ್ಕೆ ಇಟ್ಟಿದೀವಿ, ಇಷ್ಟು ಎತ್ತರಕ್ಕೆ ಇಟ್ಟಾರೆ ಎಲ್ಲ ಅಭಿಮಾನಿಗಳು ಅಂತ ನೀವೇ ಹೇಳ್ತಾ ಇದ್ದೀರಾ. ಅಂತ ಗಿಲ್ಲಿ ನಟ ಅವ್ರನ್ನ ನೀವೇ ಕೆಳಗಡೆ ತರೋ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಇದು ಎಷ್ಟು ಸರಿ ಹೇಳಿ ಸ್ವಾಮಿ? ಅವ್ರು ನಿಮ್ ಸಿನಿಮಾದಲ್ಲಿ ಯಾಕೆ ಮಾಡಿರೋದಕ್ಕೆ ನೀವು ಕೊಡೋ ಬೆಲೆ ಇದೇನಾ ಸ್ವಾಮಿ? ಇದು ಸರಿನಾ? ನೀವೇ ಹೇಳಿ. ನನಗೇನೋ ಇದನ್ನ ಹೇಳ್ಬೇಕನ್ನಿಸ್ತು, ಹೇಳ್ದೆ. ಮಾತಾಡ್ಬೇಕನ್ನಿಸ್ತು, ಮಾತಾಡ್ದೆ. ಏನಾದ್ರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ನಿರ್ಮಾಪಕರೇ ಕ್ಷಮಿಸಿ. ನಾನು ಕೂಡ ಒಬ್ಬ ಆಕ್ಟ್ರು, ಹಾಗಂತ ನೀವು ನನಗೆ ಕರೆದ್ಬಿಟ್ಟು ಅವಕಾಶ ಕೊಡದಿದ್ರು ಪರವಾಗಿಲ್ಲ. ಭಗವಂತ ನೂರಾರು ದಾರಿ ತೋರಿಸಿದ್ದಾನೆ. ಆ ದಾರಿಯಲ್ಲಿ ನಡ್ಕೊಂಡು ನಾವು ಶ್ರಮ ಪಟ್ಟು ಕೆಲಸ ಮಾಡಿದ್ರೆ ಎಲ್ಲಾದ್ರೂ ಒಂದ್ ಕಡೆ ನಮಗೆ ಆ ಒಂದು ಪ್ರತಿಫಲ ಸಿಗುತ್ತೆ. ದಯವಿಟ್ಟು ನಾನು ಏನಾದ್ರು ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಸ್ವಾಮಿ. ಒಟ್ಟಾರೆಯಾಗಿ ನಿಮ್ ಸಿನಿಮಾಗೆ ಒಳ್ಳೆ ಪ್ರಮೋಷನ್ ಸಿಕ್ಕಿದೆ. ಒಳ್ಳೇದಾಗ್ಲಿ. ಜೈ ಕರ್ನಾಟಕ. ನಮಸ್ಕಾರ.